ಕನ್ನಡ ಮೀಡಿಯಂ 24x7 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಫೇಸ್ಬುಕ್ ಇಂದಿನ ಡಿಜಿಟಲ್ ಜಗತ್ತಿನ ಅತಿ ಜನಪ್ರಿಯ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್. ಕೋಟ್ಯಾಂತರ ಬಳಕೆದಾರರು ವಿಶ್ವಾದ್ಯಂತ ಇದ್ದಾರೆ. ಜನರ ಭಾವನೆಗೆ ತಕ್ಕಂತೆ ಫೇಸ್ಬುಕ್ ವಿನ್ಯಾಸದಲ್ಲೂ ಪದೇ ಪದೇ ಬದಲಾವಣೆ ಆಗ್ತಿದೆ. ಈಗ ಇನ್ನೊಂದು ಮಹತ್ವದ ಬದಲಾವಣೆ ಆಗ್ತಿದೆ. ಅದೇನ್ ಗೊತ್ತಾ? ಅದೇ ಡಿಸ್ಲೈಕ್ ಬಟನ್. ಈ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಏನಿದು ಡಿಸ್ಲೈಕ್ ಬಟನ್? ಯಾಕೆ ಬಂತು ಈ ಹೊಸ ಆಪ್ಷನ್? 2009ರಲ್ಲಿ ಲೈಕ್ ಬಟನ್ ಪರಿಚಯಿಸಿದ್ದಾಗಿನಿಂದಲೇ ಬಳಕೆದಾರರಲ್ಲಿ ಒಂದು ಚರ್ಚೆ ಶುರುವಾಗಿತ್ತು. ಈ ಬಟನ್ ಸಂತೋಷ, ಬೆಂಬಲ, ಸಮ್ಮತಿ ಅಥವಾ ಒಪ್ಪಂದವನ್ನು ವ್ಯಕ್ತಪಡಿಸಲು ಸರಿ. ಆದರೆ ಯಾವುದಾದ್ರೂ ಪೋಸ್ಟ್, ಕಮೆಂಟ್ ಇಷ್ಟವಾಗದಿದ್ರೆ ಏನು ಮಾಡಬೇಕು? ಅದಕ್ಕೆ ಫೇಸ್ಬುಕ್ನಲ್ಲಿ ಅವಕಾಶವೇ ಇರಲಿಲ್ಲ. ಉದಾಹರಣೆಗೆ, ಯಾರೋ ಒಬ್ಬ ಸ್ನೇಹಿತನ ದುಃಖದ ಸುದ್ದಿ, ಸಾಮಾಜಿಕ ಸಮಸ್ಯೆಗಳು ಅಥವಾ ತಪ್ಪು ಮಾಹಿತಿಯಂತಹ ವಿಷಯಗಳನ್ನು ಲೈಕ್ ಮಾಡುವುದು ಅಸಹಜ. ಈ ಕಾರಣದಿಂದ ಫೇಸ್ಬುಕ್ ಬಳಕೆದಾರರು ಡಿಸ್ಲೈಕ್ ಬಟನ್ ಬೇಕು ಅಂತ ಚರ್ಚೆ ಮಾಡ್ತಾ ಇದ್ರು. ಇದು ನಕಾರಾತ್ಮಕ ಭಾವನೆಗಳನ್ನು ವ್ಯಕ್ತಪಡಿಸಲು ಸೂಕ್ತ ಅಂತ ಹಲವರು ಮಾತನಾಡ್ತಿದ್ರು. 15 ವರ್ಷದಿಂದ ನಡೀತಾ ಇದೆ ಚರ್ಚೆ. ಈಗ ಬಂದಿದೆ ಡಿಸ್ಲೈಕ್ ಬಟನ್. ಇಲ್ಲಿ ಡಿಸ್ಲೈಕ್ ಬಟನ್ ಬಗ್ಗೆ 15 ವರ್ಷಗಳಿಂದ ಚರ್ಚೆ ನಡೆಯುತ್ತಲೇ ಇದೆ. ಲೈಕ್ ಬಟನ್ ಪರಿಚಯದೊಂದಿಗೆಯೇ ಡಿಸ್ಲೈಕ್ ಬಗ್ಗೆ ಮಾತುಗಳು ಆರಂಭವಾದವು. ಸಾವು, ದುಃಖ, ನೋವು, ಬೇಸರ, ಕೋಪ ಇತ್ಯಾದಿ ಭಾವನೆಗಳನ್ನು ಲೈಕ್ ಬಟನ್ ಒತ್ತುವ ಮೂಲಕ ಹೇಳೋದು ತಪ್ಪಾಗುತ್ತೆ ಅಂತ ಬಳಕೆದಾರರು ಹೇಳ್ತಿದ್ರು. ಇಂಥ ಪೋಸ್ಟ್ಗಳನ್ನು ಲೈಕ್ ಮಾಡುವುದು ತಪ್ಪು ಎಂದು ಭಾವಿಸಿದ್ರು. ಇನ್ನು ನಂತರದ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮವನ್ನ ನ್ಯೂಸ್ ಮೂಲವಾಗಿ ಬಳಕೆಯಾಗಲು ಶುರು ಆದಾಗ ಈ ಲೈಕ್ ಬಟನ್ ಇನ್ನಷ್ಟು ಸಂಕೀರ್ಣ ಆಯಿತು. ಇನ್ನು ಫೇಸ್ಬುಕ್ ಮಾಲೀಕತ್ವ ಹೊಂದಿರುವ ಮೆಟಾ ಸಂಸ್ಥೆಯ ಸಹ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ 2014ರಲ್ಲಿ ಈ ಬಗ್ಗೆ ಮೊದಲ ಬಾರಿ ಪ್ರತಿಕ್ರಿಯಿಸಿದ್ರು. ಡಿಸ್ಲೈಕ್ ಬಟನ್ ನಿರ್ಮಾಣ ಮಾಡುವುದು ಜಗತ್ತಿಗೆ ಒಳ್ಳೆಯದಲ್ಲ ಅಂತ ಹೇಳಿದ್ರು. ಏಕೆಂದರೆ ಇದು ನಕಾರಾತ್ಮಕತೆಯನ್ನು ಹೆಚ್ಚಿಸಬಹುದು ಮತ್ತು ಟ್ರೋಲಿಂಗ್ ಅಥವಾ ಬುಲ್ಲಿಂಗ್ಗೆ ದಾರಿ ಮಾಡಿಕೊಡಬಹುದು ಎಂದು. ಯೂಟ್ಯೂಬ್ನ ಡಿಸ್ಲೈಕ್ ಸಿಸ್ಟಮ್ನಂತೆ ಇದು ಟೆನ್ಷನ್ ಮೂಡಿಸಬಹುದು ಎಂದು ಅವರಿಗೆ ಭಯವಿತ್ತು ಅನಿಸುತ್ತೆ. ಆದರೂ ಬಳಕೆದಾರರ ಒತ್ತಡದಿಂದ ಫೇಸ್ಬುಕ್ 2015ರಲ್ಲಿ ಡಿಸ್ಲೈಕ್ ಬಗ್ಗೆ ಚರ್ಚೆ ಆರಂಭಿಸಿತ್ತು. ಜುಕರ್ಬರ್ಗ್ ಎಂಪತಿ ಬಟನ್ ಬಗ್ಗೆ ಮಾತನಾಡಿದ್ರು. ಇದು ದುಃಖ ಅಥವಾ ಕೋಪವನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತೆ. ಫಲವಾಗಿ 2015ರ ಫೆಬ್ರವರಿಯಲ್ಲಿ ರಿಯಾಕ್ಷನ್ ಪರಿಚಯಿಸಲಾಯಿತು. ಇದು ಲೈಕ್ ಬಟನ್ ಅನ್ನು ಲಾಂಗ್ ಪ್ರೆಸ್ ಮಾಡಿದರೆ 5 ಹೆಚ್ಚಿನ ಎಮೋಜಿಗಳು ಬಂದವು. ಪ್ರೀತಿಯನ್ನು ಹೇಳಲು ಲವ್, ನಗುವನ್ನು ಹೇಳುವ ಹಾಹಾ ನಗು, ಆಶ್ಚರ್ಯಕ್ಕಾಗಿ ವಾಹ್, ದುಃಖ ಮತ್ತು ಕೋಪ ಇತ್ಯಾದಿ ಭಾವನೆಗಳನ್ನು ತೋರಿಸೋಕೆ ಎಮೋಜಿಗಳು ಬಂದವು. ಇದು ನಿಜವಾದ ಡಿಸ್ಲೈಕ್ ಬಟನ್ ಆಗಿರಲಿಲ್ಲ, ಆದರೆ ನಕಾರಾತ್ಮಕ ಭಾವನೆಗಳಿಗೆ ಹೊಸ ದಾರಿ ಸಿಕ್ತು. ಇದರಿಂದ ಬಳಕೆದಾರರು ದುಃಖದ ಪೋಸ್ಟ್ಗಳಿಗೆ ಸ್ಯಾಡ್ ಅಥವಾ 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸೇರ್ಪಡೆಯಾದ ಕೇರ್ ಬಳಸುತ್ತಾರೆ. ಈ ಹಿಂದೆಯೂ ಇತ್ತು ಥಮ್ಸ್ ಅಪ್, ಥಮ್ಸ್ ಡೌನ್. ಈಗ ಹೊಸ ರೂಪದಲ್ಲಿ ಡಿಸ್ಲೈಕ್. ಸರಳ ಡಿಸ್ಲೈಕ್ ಬದಲು ವೈವಿಧ್ಯಮಯ ಎಮೋಷನ್ಸ್ ಈ ಹಿಂದೆಯೂ ಇದ್ವು. ಪ್ರಾರಂಭದಲ್ಲಿ ಫೇಸ್ಬುಕ್ನಲ್ಲಿ ಥಮ್ಸ್ ಅಪ್ ಮತ್ತು ಡೌನ್ ಬಟನ್ಗಳಿದ್ವು. ಬಳಕೆದಾರರಿಗೆ ಇವು ಇಷ್ಟ ಆಗಲಿಲ್ಲ. ನಂತರ ಈ ಬಟನ್ಗಳನ್ನು ಆಸಮ್ ಬಟನ್, ಲೈಕ್ ಆಗಿ ಬದಲಾಯಿಸಲಾಯಿತು. ಡಿಸ್ಲೈಕ್ ಕೋರಿಕೆಗಳು ಆಗಲೂ ಇದ್ವು. ಈ ನಡುವೆ ಕೆಲವು ಹೇಟರ್ಸ್ ಆಪ್ಗಳು ಹುಟ್ಟಿಕೊಂಡ್ವು, ಆಕರ್ಷಕವೂ ಆಗಿದ್ವು. ಇದನ್ನ ತಡೆಯೋಕೆ ಫೇಸ್ಬುಕ್ ಏನಾದರೂ ಮಾಡಲೇಬೇಕಿತ್ತು. ಆಗ 2017ರಲ್ಲಿ ಮೆಸೆಂಜರ್ನಲ್ಲಿ ಥಮ್ಸ್ ಡೌನ್ ಟೆಸ್ಟ್ ಮಾಡಲಾಯಿತು. ಆದರೆ ಇದು ನ್ಯೂಸ್ ಫೀಡ್ಗೆ ಬರಲಿಲ್ಲ. ಇದನ್ನ ಎಸ್ ಅಥವಾ ನೋ ಇಂಡಿಕೇಟೆಡ್ ಆಗಿ ನೋಡಿದ್ರು, ಡಿಸ್ಲೈಕ್ ಅಲ್ಲ. ಈಗ ಫೇಸ್ಬುಕ್ ನಿರ್ವಾಹಕರ ಯೋಚನೆ ಬದಲಾಗಿದೆ. ದಶಕಗಳ ಸುದೀರ್ಘ ಚರ್ಚೆಯ ನಂತರ ಈಗ 2025ರಲ್ಲಿ ಮೆಟಾ ಕಂಪನಿಯು ಫೇಸ್ಬುಕ್ನಲ್ಲಿ ಡಿಸ್ಲೈಕ್ ಬಟನ್ ಪರಿಚಯಿಸಿದೆ. ಸದ್ಯ ಎಲ್ಲರಿಗೂ ಲಭ್ಯ ಇಲ್ಲ. ಇದು ಸೈಬರ್ ಬುಲ್ಲಿಂಗ್ ತಡೆಗೆ ಸಹಾಯ ಮಾಡುವ ರೀತಿ ವಿನ್ಯಾಸ ಮಾಡಲಾಗಿದೆ. ಏಕೆಂದರೆ ಡಿಸ್ಲೈಕ್ ಮಾಡಿದವರ ಸಂಖ್ಯೆ ಕಾಣುತ್ತದೆಯೇ ಹೊರತು ವ್ಯಕ್ತಿಯ ಹೆಸರು ಅಲ್ಲ. ಇದು ಇನ್ಸ್ಟಾಗ್ರಾಮ್ಗೂ ವಿಸ್ತರಿಸಬಹುದು ಎಂದು ಹೇಳಲಾಗ್ತಾ ಇದೆ. ಜುಕರ್ಬರ್ಗ್ ಹಿಂದೊಮ್ಮೆ ಡಿಸ್ಲೈಕ್ ಬಟನ್ ಕಮ್ಯುನಿಟಿಯನ್ನ ವಿಷಕಾರಿ ಮಾಡಬಹುದು ಅಂತಿದ್ರು. ಆದ್ರೆ ಈಗ ಬದಲಾವಣೆಯ ಸಂಕೇತ ಕಾಣಿಸ್ತಿದೆ. ಈ ಅನಾನಿಸಂ ಡಿಸ್ಲೈಕ್ ಬಟನ್ನ ಪ್ರಯೋಜನಗಳು ಸ್ಪಷ್ಟವಾಗ್ತಿವೆ. ಅದು ಸತ್ಯ ಚರ್ಚೆಯನ್ನ ಉತ್ತೇಜಿಸತ್ತೆ, ತಪ್ಪು ಮಾಹಿತಿಯನ್ನ ಗುರುತಿಸತ್ತೆ ಮತ್ತು ಭಾವನಾತ್ಮಕ ಬೆಂಬಲವನ್ನ ಹೆಚ್ಚಿಸತ್ತೆ ಅಂತ ಭಾವಿಸಲಾಗಿದೆ.
ಜೊತೆಗೆ ಅಪಾಯಗಳು ಕೂಡ ಇವೆ. ಟ್ರೋಲ್ಗಳು, ಬುಲ್ಲಿಂಗ್ ಮತ್ತು ನಕಾರಾತ್ಮಕತೆ ಹೆಚ್ಚತ್ತೆ ಅನ್ನೋ ಆತಂಕವೂ ಕೂಡ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಡಿಸ್ಲೈಕ್ ಬಟನ್ ಫೇಸ್ಬುಕ್ನ ವಿಕಾಸದಲ್ಲಿ ಮಹತ್ವದ ಅಂಶ. ಅದು ಇನ್ನು ಸಂಪೂರ್ಣವಾಗಿ ಜಾರಿಗೊಳಿಸದಿದ್ರೂ ರಿಯಾಕ್ಷನ್ಸ್ ಮೂಲಕ ಈಗಾಗಲೇ ಶುರು ಆಗಿದೆ. ಮುಂದಿನ ದಿನಗಳಲ್ಲಿ ಬೆಟರ್ ಮಾಡರೇಷನ್ ಮೂಲಕ ಇನ್ನಷ್ಟು ಬದಲಾಗಬಹುದು. ಏನೇ ಆದ್ರೂ ಉತ್ತಮ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ತಂತ್ರಜ್ಞಾನ ನೆರವಾಗಬೇಕು. ಜನ ಏನ್ ಯೋಚಿಸ್ತಾರೋ ಅದೆಲ್ಲ ಕೊಡ್ತೀವಿ ಅಂತ ಹೋದ್ರೆ ಸಮಾಜ ಸುಸ್ಥಿತಿಯಲ್ಲಿ ಇರತ್ತಾ ಗೊತ್ತಿಲ್ಲ. ಕಾಲವೇ ಉತ್ತರ ಹೇಳಬೇಕು. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.